ಇದಕ್ಕೆ ಮುಟ್ಟಿಸಿ ಸ್ಟೀರಿಂಗ್. ಹಾಗೆ ನಾವೆಲ್ಲ ಹೋಗಿ ಚಂದದಲ್ಲಿ ಹೋಗಿ ಬಂದು ಹಿಂದೆ ಬರ್ಬೇಕಷ್ಟೇ. ಇಲ್ಲೇ ಬರ್ಬೇಕು ಮೆಲ್ಲ. ಎಷ್ಟಿದ್ಯಾ ಒಳ್ಳೆ ಹೋಯ್ತು. ಹಾಯ್ ಫ್ರೆಂಡ್ಸ್, ರಂಜಿತಾ ಕೋಡಿವಟ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಿಗ್ಗೆ ಬಹುದೂರ ಅಂದರೆ ಒಂದು ದೊಡ್ಡ ಜರ್ನಿ ಮಾಡ್ತಾ ಇದ್ದೇವೆ. ಅದು ಮ್ಯಾಂಗ್ಳೂರಿನಿಂದ ಪ್ರಯಾಗ್ರಾಜ್ಗೆ. ಅದರ ಮಧ್ಯೆ ಪ್ರಯಾಗ್ರಾಜ್, ಕಾಶಿ ಮತ್ತು ಅಯೋಧ್ಯ ಎಲ್ಲವನ್ನು ಕವರ್ ಮಾಡಿ ಬರಬೇಕು ಅಂತೇಳಿ ನಾವು ಕಾರಲ್ಲಿ 5 ಜನ ಸೇರಿ ಹೊರಟಿದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಆನ್ ದ ವೇ ನಾವು ಯಾವ ಜಾಗಕ್ಕೆಲ್ಲ ಹೋಗ್ತೇವೆ ಆ ವ್ಲಾಗ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ಚಾನಲ್ಗೆ ಸ್ವಾಗತ. ನಾವು ಬೆಳಗಿಂದ ಪ್ರಯಾಗ್ರಾಜ್ಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಅದರ ಮಧ್ಯದಲ್ಲಿ ಈಗ ನಾವು ಕೋಲಾಪುರದ ಮಹಾಲಕ್ಷ್ಮಿ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ಆ ಕೋಲಾಪುರ ಮಹಾಲಕ್ಷ್ಮಿ ದೇವರ ದರ್ಶನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೀಗ ಕೋಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮಾಡಿ ಈಗ ಹೊರಗೆ ಬಂದ್ವಿ. ಅಲ್ಲಿಂದ ಈಗ ನಾವು ಜೋರು ಹಸಿವಾಗ್ತಾ ಉಂಟು, ಸಂಜೆ ಆಯ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿಯನ್ನು ಟೇಸ್ಟ್ ನೋಡಲಿಕ್ಕೆ ಒಂದು ಅಂಗಡಿಗೆ ಬಂದ್ವಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಎಲ್ಲರೂ ಮಸಾಲೆ ಸೇವ್ ಪುರಿ ತಗೊಂಡು ತಿಂತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನು ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ಟೇಸ್ಟ್? ಈಗ ಮಹಾರಾಷ್ಟ್ರದ ಸ್ಪೆಷಲ್ ಜೋರು ಬಾರಿಗೆ ಆಗ್ತದೆ. ಸಂಜೆ ಆಯ್ತಲ್ಲ, ಟೀ ಕುಡಿದ ನಂತರ ಒಂದು ಅಲ್ಲಿ ಒಂದು ಕಪ್ಪು ಜ್ಯೂಸ್ ಅಂತ ಹೇಳಿ ನಾವು ಒಂದು ಕಪ್ಪು ಜ್ಯೂಸ್ ಕುಡಿಲಿಕ್ಕೆ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಮೈಯಾರು ಹೇಳಿದ್ರು ಉಪ್ಪು ಉಂಟಂತೆ, ಉಪ್ಪಾಕಿ ಕುಡಿಬೇಕು. ಈಗ ನಾವು ಕೋಲಾಪುರ ಮಹಾಲಕ್ಷ್ಮಿ ಟೆಂಪಲ್ ದರ್ಶನ ಮಾಡಿ ಹೊರಗಡೆ ಬರ್ತಾ ಇದ್ವಿ. ಈಗ ನಮ್ಮದೊಂದು ಪ್ಲ್ಯಾನಲ್ಲಿ ಚೇಂಜಸ್ ಉಂಟು. ಎಂತ ಅಂತ ಹೇಳಿದರೆ, ಈಗ ನಾಳೆ 12ನೇ ತಾರೀಕು ಆದ ಕಾರಣ ಹುಣ್ಣಿಮೆಗೆ ಎಲ್ಲ ಜನ ಸೇರ್ತಾ ಇದ್ದಾರೆ. ಅಲ್ಲಿ ನಮ್ಮ ಗಾಡಿಗಳು ಹೋಗುವುದು ತುಂಬ ನಿಧಾನ ಆಗ್ಬೋದು. ಆ ಕಾರಣದಿಂದ ನಾವು ನಮ್ಮ ಪ್ಲ್ಯಾನನ್ನು ಸೀದಾ ಇಲ್ಲಿಂದ ಮಹಾಲಕ್ಷ್ಮಿ ಟೆಂಪಲ್ ಕೋಲಾಪುರದಿಂದ ಹಿಡಿದು ಸೀದಾ ನಾವು ಅಯೋಧ್ಯೆ ದರ್ಶನ ಮಾಡಿ, ಅಲ್ಲಿಂದ ಕಾಶಿ ವಿಶ್ವನಾಥ ಸನ್ನಿಧಿ ದೇವರ ದರ್ಶನ ಮಾಡಿ, ಅಲ್ಲಿಂದ ಅದನ್ನೆಲ್ಲ ಮುಗಿಸಿ ಮತ್ತೆ ಪ್ರಯಾಗ್ರಾಜ್ಗೆ ಬರುವಂತೇಳಿ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ. ಅದೀಗ ಅಲ್ಲಿ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಉಂಟು ಅಂತ ಗೊತ್ತಿಲ್ಲ. ಈಗ ಅಲ್ಲಿ ಮುಟ್ಟಿದ ಮೇಲೆ ನಮ್ಮ ಪ್ಲ್ಯಾನ್ ಏನಂತ ಹೇಳಿ ನಾನು ಮುಂದಿನ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೇನೆ. ಬಾಯ್ ಬಾಯ್.